ಮುಂಬರುವ ಚುನಾವಣೆಗಳ ದೃಷ್ಟಿಯಿಂದ ಜೆಡಿಎಸ್ ಪಕ್ಷವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಜೆಡಿಎಸ್ ಪಕ್ಷ ಹಮ್ಮಿಕೊಂಡಿರುವಂಥ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಇದೀಗ ನಿರಂತರವಾಗಿ ಸಾಗ್ತಾ ಇದ್ದು ಮೈಸೂರು ಜಿಲ್ಲೆಯ ಒಂದು 11 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಕೂಡ ಈ ಕಾರ್ಯಕ್ರಮ ನಿರಂತರವಾಗಿ ಸಾಗ್ತಾ ಬಂದಿದ್ದು ನಾಳೆ ಮೈಸೂರಿನ ಒಂದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಮೈದಾನದಲ್ಲಿ ಅಂತಂದರೆ ಮೈಸೂರಿನ ಭೋಗಾದಿ ರಿಂಗ್ ರಸ್ತೆಯಲ್ಲಿರುವಂತಹ ನಾಗಲಿಂಗೇಶ್ವರ ಭೋಗೇಶ್ವರ ದೇವಸ್ಥಾನದ ಎದುರಿನಲ್ಲಿರುವಂತಹ ಒಂದು ವಿಶಾಲವಾದ ಮೈದಾನದಲ್ಲಿ ಜೆಡಿಎಸ್ನ ಒಂದು ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಒಂದು ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದು ಸಮಾರೋಪ ಸಮಾರಂಭ ನಡೀತಾ ಇದೆ। ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರ ಸಚಿವರು ಆಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ ಪಕ್ಷದ ಒಂದು ಪ್ರಮುಖ ನಾಯಕರು ಭಾಗಿಯಾಗುವ ಮುಖಾಂತರ ಮುಂಬರುವ ಚುನಾವಣೆಗೆ ಒಂದು ಜೆಡಿಎಸ್ ಪಕ್ಷವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಈಗ ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ಬೋದು। ಇನ್ನು ಈ ಒಂದು ಸಮಾವೇಶಕ್ಕೆ 2 ದಿನಗಳ ಬಾಕಿ ಇರುವಂತೆ ಒಂದು ಸ್ಥಳೀಯ ಶಾಸಕರು ಅಂತಂದರೆ ಜೆಡಿಎಸ್ ಪಕ್ಷದಿಂದ ದೂರವೇ ಉಳಿದಿರುವಂತಹ ಜಿ.ಟಿ. ದೇವೇಗೌಡರು ಒಂದು ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರನ್ನ ಭೇಟಿ ಮಾಡಿದ್ದಾರೆ। ಅದರ ಜೊತೆಗೆ ಎಚ್.ಡಿ. ದೇವೇಗೌಡರ ಪುತ್ರ ಮಾಜಿ ಸಚಿವ ಎಚ್.ಡಿ. ರೇವಣ್ಣನವರನ್ನು ಕೂಡ ಭೇಟಿ ಮಾಡಿ ಒಂದು ಮಾತುಕತೆಯನ್ನು ನಡೆಸಿರೋದು ಕೂಡ ಸಾಕಷ್ಟು ಒಂದು ರೀತಿ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ। ಇದರ ನಡುವೆಯೇ ಇಲ್ಲಿ ಮೈಸೂರಿನಲ್ಲಿ ಅಂದರೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಭೋಗಾದಿ ರಿಂಗ್ ರಸ್ತೆಯ ಒಂದು ಮೈದಾನದಲ್ಲಿ ಈ ಒಂದು ಜೆಡಿಎಸ್ನ ಜನರೊಂದಿಗೆ ಜನತಾದಳ ಸಮಾವೇಶ ಕಾರ್ಯಕ್ರಮ ನಡೀತಾ ಇದೆ। ಇದಕ್ಕೆ ಒಂದು 35ರಿಂದ 40 ಸಾವಿರ ಮಂದಿ ಭಾಗಿಯಾಗುವಂಥ ನಿರೀಕ್ಷೆ ಇದ್ದು ಇದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಅಂತಿಮ ಕ್ಷಣದ ಸಿದ್ಧತೆಗಳನ್ನು ಇಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ। ಇದೇ ಒಂದು ಕಾರಣದಿಂದ ಇಲ್ಲಿ ಈ ಒಂದು ಮೈದಾನ ಸಾಕೊಂದು ಚಟುವಟಿಕೆಯ ಒಂದು ಕೇಂದ್ರವಾಗಿ ಮಾರ್ಪಟ್ಟಿದೆ ಅಂತ ಹೇಳ್ಬೋದು। ಒಟ್ಟಾರೆಯಾಗಿ ಒಂದು ಜೆಡಿಎಸ್ ಪಕ್ಷಕ್ಕೆ ಒಂದು ಬಲ ತುಂಬುವ ನಿಟ್ಟಿನಲ್ಲಿ ಆಯೋಜನೆ ಮಾಡಿರುವಂತಹ ಜನರೊಂದಿಗೆ ಜನತಾದಳದ ಕಾರ್ಯಕ್ರಮ ಹಳೆ ಮೈಸೂರು ಭಾಗದ ಒಂದು ಮೈಸೂರು ಜಿಲ್ಲೆಯಲ್ಲೇ ನಡೀತಾ ಇರೋದು ಕೂಡ ಸಾಕಷ್ಟು ಒಂದು ಮಹತ್ವವನ್ನು ಪಡೆದುಕೊಂಡಿದ್ದು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಸೇರಿದಂತೆ ಪಕ್ಷದ ಒಂದು ಘಟಾನುಘಟಿ ನಾಯಕರು ಭಾಗಿಯಾಗುವ ಮುಖಾಂತರ ಒಂದು ಕಾರ್ಯಕರ್ತರನ್ನು ಉರಿದುಂಬಿಸುವ ಮುಖಾಂತರ ಮುಂದಿನ ಚುನಾವಣೆಗಳಿಗೆ ಅಣಿಯ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು। ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು।